ಜೈ ಶ್ರೀರಾಮ್. ಶ್ರೀರಾಮನ ದರ್ಶನ ಪಡೆದು ಧನ್ಯತಾ ಭಾವದಿಂದ ನಾವೆಲ್ಲ ಹೊರಗಡೆ ಬಂದ್ವಿ. ತುಂಬಾ ಸಂತೋಷ ಆಗೋಗಿತ್ತು. ನಾವು ಹೊರಗಡೆ ಬಂದಾಗ ಸಮಯ 6:30 ಆಗೋಗಿತ್ತು. ಸರಿ, ತಕ್ಷಣನೇ ನಾವೆಲ್ಲ ಅಮ್ಮಾಂಜಿ ಮಂದಿರ, ಅಂದ್ರೆ ಅದು 108 ದಿವ್ಯ ದೇಶಗಳಲ್ಲಿ ಒಂದು ಅಮ್ಮಾಂಜಿ ಮಂದಿರಕ್ಕೆ ಹೋಗೋಣ ಅಂತ ಹೊರಟ್ವಿ. ಈ ದೇವಸ್ಥಾನಕ್ಕೆ ಅಮ್ಮಾಂಜಿ ಮಂದಿರ ಅಂತ ಹೇಗೆ ಹೆಸರು ಬಂತು ಅನ್ನೋದಕ್ಕೆ ಒಂದು ಮೈ ನವಿರೇಳಿಸುವಂತ ಒಂದು ಕತೆ ಇದೆ. ಆ ಕತೆ ಹೇಳ್ತೀನಿ ಕೇಳಿ. ಒಬ್ರು ಶ್ರೀ ಪಾರ್ಥಸಾರಥಿ ಅಯ್ಯಂಗಾರ್ ಅಂತ ಚೆನ್ನೈ ಹತ್ರ ತಿರುವಳ್ಳಿಕೇಣಿ ಅಂತ ಒಂದು ಪ್ರದೇಶದಲ್ಲಿ ವಾಸವಾಗಿದ್ರಂತೆ. ಆ ತಿರುವಳ್ಳಿಕೇಣಿಯಲ್ಲಿ ಪಾರ್ಥಸಾರಥಿ ದೇವರ ದೇವಸ್ಥಾನ ಕೂಡ ಇದೆ. ಶ್ರೀ ಪಾರ್ಥಸಾರಥಿ ಅಯ್ಯಂಗಾರ್ ಅವರು ಶ್ರೀ ವೈಷ್ಣವ ಸಂಪ್ರದಾಯದ ಮೇಲೆ ಪುಸ್ತಕಗಳನ್ನ ಪಬ್ಲಿಷ್ ಮಾಡಿ ಜೀವನ ನಡೆಸ್ತಾ ಇದ್ರಂತೆ. ಒಂದು ದಿನ ಅವರಿಗೆ ದಿವ್ಯ ದೇಶಗಳ ದರ್ಶನಕ್ಕೆ ಹೋಗ್ಬೇಕು ಅಂತ ಆಸೆ ಆಗೋಯ್ತಂತೆ. ಅವರು ತನ್ನ ಕೆಲಸನೆಲ್ಲ ಬದಿಗಿಟ್ಬಿಟ್ಟು ಪಾರ್ಥಸಾರಥಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಪಡ್ಕೊಂಡು ಅವರ ಪರ್ಮಿಷನ್ ತಗೊಂಡಂಗೆ, ಅಂದ್ರೆ ಸೇಫ್ ಆಗಿ ಹೋಗಿ ಬರ್ತೀನಪ್ಪ, ನನ್ನ ಕಾಪಾಡು ಅಂತ ಅಂದ್ಬಿಟ್ಟು ದೇವ್ರ ದರ್ಶನ ಪಡ್ಕೊಂಡು ಅಲ್ಲಿಂದ ದಿವ್ಯ ದೇಶಗಳ ದರ್ಶನಕ್ಕೆ ಹೊರಟೋದ್ರಂತೆ. ಉತ್ತರ ಭಾರತದಲ್ಲಿರುವ ಬದ್ರಿಕಾಶ್ರಮ ಮತ್ತೆ ದೇವಪ್ರಯಾಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅಯೋಧ್ಯೆಗೆ ಬಂದ್ರಂತೆ. ಅಯೋಧ್ಯೆನಲ್ಲಿ ಬಂದು 1-2 ದಿನ ಉಳ್ಕೊಂಡ್ರು ಅಂತ ಅನ್ಸುತ್ತೆ. ಅವರು ಅಯೋಧ್ಯೆಗೆ ಬಂದಾಗಿಂದ ಅವರಿಗೆ ಒಂದೇ ಯೋಚನೆ ತಲೆಗೆ ಬರ್ತಾ ಇತ್ತಂತೆ. ಅದೇನು, ಅಯೋಧ್ಯನಲ್ಲಿ ಶ್ರೀರಾಮ ಮಂದಿರ ಅದು ದಕ್ಷಿಣ ಭಾರತದ ಶೈಲಿಯಲ್ಲಿ ಕಟ್ಟಬೇಕು, ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರಿಗೆ ತುಂಬಾ ಆಸೆ ಆಯ್ತಂತೆ. ಅದು ಯೋಚನೆ ತಲೆಗೆ ಬಂತಂತೆ. ಆದ್ರೆ ಅವರು ಮತ್ತೆ ವಾಪಸ್ಸು ಹಿಂದಿರುಗಿ ಬಂದ್ಬಿಟ್ಟಿದ್ದಾರೆ ಊರಿಗೆ, ತಮ್ಮ ಕೆಲಸದಲ್ಲಿ ತೊಡಗಿದ್ದಾರೆ. ಅವರ ಕನಸು ನನ್ನ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ನಲ್ವಾ, ಥಾಟ್ಸ್ ಆರ್ ವೆರಿ ಪವರ್ಫುಲ್ ಅಂತ ಅಂದ್ಬಿಟ್ಟು. ಸೊ ಈಗ ಇವ್ರ ವಿಷಯದಲ್ಲೂ ಅದೇ ಆಗಿದೆ. ಅವರು ಹೇಗೆ ದೇವಸ್ಥಾನವನ್ನ ಅಯೋಧ್ಯನಲ್ಲಿ ಕಟ್ಟಿದ್ರು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.